ಕೆಜಿಎಫ್ ಶರತ್ ಅವರು ಕೆಜಿಎಫ್ ಇಂದ ಆಗಮಿಸಿದ್ದಾರೆ. ಇವರು 547 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ತನ್ಜಿಯಾ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ ಮುಳಬಾಗಿಲು 555 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಇನ್ಯಾವುದಾದ್ರೂ ಹೆಸರು ಮಿಸ್ ಆಗಿದ್ರೆ ದಯವಿಟ್ಟು ವೇದಿಕೆಗೆ ಬಂದು ಅವರ ಹೆಸರನ್ನ ಸೂಚಿಸಬೇಕು ಅಂತ ಹೇಳಿ ವಿನಂತಿ. ಗೌಸಿಯಾ 560 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಅವರು KGF ಇಂದ ಆಗಮಿಸಿದ್ದಾರೆ. ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್ ರಾಬರ್ಟ್ಸನ್ ಪೇಟೆ KGF. ರಶ್ಮಿ ಕೆ SDC ಕಾಲೇಜ್ ಮುಳಬಾಗಿಲು 531 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ವೆಂಕಟೇಶ್ ಅವರು ಗವರ್ಮೆಂಟ್ PU ಕಾಲೇಜ್ ನರಸಾಪುರ 477 ಅಂಕಗಳನ್ನ ಪಡೆದಿದ್ದಾರೆ. ದಾಕ್ಷಾಯಿಣಿ ಗವರ್ಮೆಂಟ್ ಕಾಲೇಜ್ ಫಾರ್ ಗರ್ಲ್ಸ್ ಕೋಲಾರ 579 ಅಂಕಗಳನ್ನ ಪಡೆದಿದ್ದಾರೆ. ತಸ್ನಿ ಅವರು ಗವರ್ಮೆಂಟ್ ಕಾಲೇಜ್ ಫಾರ್ ಗರ್ಲ್ಸ್ ಶ್ರೀನಿವಾಸಪುರ 549 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಅಂಜಲಿ S ಕ್ಯಾಲ್ಲೂರು ವೇಮಗಲ್ ಕಾಲೇಜು ಕೋಲಾರ ತಾಲೂಕು 544 ಅಂಕಗಳನ್ನ ಪಡೆದಿದ್ದಾರೆ. ಧೈರ್ಯ ಲಕ್ಷ್ಮಿ ಅವರು ಕೋಲಾರ ಡಿಸ್ಟಿಕ್ ಇವರು 589 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅವರ ಮುಂದಿನ ಶೈಕ್ಷಣಿಕ ಜೀವನ ಉತ್ತಮವಾಗಿ ಆಗ್ಲಿ, ಈ ದೇಶದ ಉತ್ತಮ ಪ್ರಜೆಯಾಗಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪ್ರೀತಿಯ ಕನ್ನಡದ ಪ್ರೋತ್ಸಾಹದ ಚಪ್ಪಾಳೆಯನ್ನ ಕೊಟ್ಟು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಕಷ್ಟಪಟ್ಟು ಚೆನ್ನಾಗಿ ಓದಿದ್ದಾರೆ, ಅಷ್ಟು ಕಷ್ಟಪಡೋದು ಬೇಡ, ಪ್ರೀತಿಯಿಂದ ಅದ್ರ ಚಪ್ಪಾಳೆ ಕೊಡ್ರಿ, ಇಷ್ಟಪಟ್ಟು ಚಪ್ಪಾಳೆ ಕೊಡ್ರಿ. ಆ ಕಡೆ ಇರೋ ಸೌಂಡೇ ಇಲ್ಲ ಚಪ್ಪಾಳೆಗೆ. ಮಕ್ಕಳಿಗೆ ಒಂದ್ ಚಪ್ಪಾಳೆ ಇದೆಯಲ್ಲ, ವೇದಿಕೆಯಲ್ಲಿ ಕರೆಸಿ ನನ್ನ ಪ್ರೋತ್ಸಾಹ ಕೊಟ್ರು, ಅವರೆಲ್ಲ ಚಪ್ಪಾಳೆ ಹೊಡೆದ್ರು, ನಾನು ಇನ್ನಷ್ಟು ಚೆನ್ನಾಗಿ ಓದ್ಬೇಕು, ಇನ್ನೊಂದೇನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ಅನ್ಸೋದೆ ಅವಾಗ. ಸಪ್ಪೆ ಅನ್ಸೋದು ಏನ್ ಕರೆದ್ರು ಕೂರ್ಸಿದ್ರು ಕೊಟ್ರು, ಹಂಗಲ್ಲ. ಅಪ್ಪ ನಾನು ಅಲ್ಲಿ ಕೂತಿದ್ದಾಗ ನನ್ಗೆ ಹೆಂಗ್ ಚಪ್ಪಾಳೆ ಹೊಡೆದ್ರು ಗೊತ್ತಾ ಅನ್ಬೇಕು. ಆ ಚಪ್ಪಾಳೆ ನಾವು ಇಡೀ ಕೋಲಾರಕ್ಕೆ ಕೇಳಿಸ್ಬೇಕು, ಹಂಗಿರ್ಬೇಕು. ಸೊ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಿದೆ ಸರ್. ಇವತ್ತು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಕನ್ನಡ ರಾಜ್ಯೋತ್ಸವನ್ನ ಮಾಡ್ತಾ ಇರ್ತಾರೆ. ತುಂಬಾ ಜನ ನಾಗ್ಲೇ ಹೇಳ್ದಂಗೆ ಇಡೀ ನಮ್ಮ ಕೋಲಾರ ಅಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ದೇಶಗಳಲ್ಲೂ ಕನ್ನಡ ರಾಜ್ಯೋತ್ಸವನ ಮಾಡುತ್ತೆ. ಅಲ್ಲಿ ಸ್ಥಳೀಯವಾಗಿ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಬಹಳ ಹೆಮ್ಮೆಯ ಸಂಗತಿ. ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳ ಸಲ್ಲಿಸ್ತೇನೆ ಮತ್ತು ಅವರನ್ನ ಗೌರವಿಸಿ ಪ್ರೋತ್ಸಾಹಿಸಿದಂತ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈಗ ಕಲಾವಿದರನ್ನ